ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸರಳವಾದ ಆದರೆ ತುಂಬ ಪವರ್ಫುಲ್ ಆಗಿರುವಂತಹ ಒಂದು ನ್ಯಾಚುರಲ್ ಡ್ರಿಂಕ್ ಬಗ್ಗೆ ಮಾತಾಡೋಣ. ಹಾಗೆ ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ಬಹುತೇಕ ಜನರಿಗೆ ಅಲೋವೆರಾ ಬಗ್ಗೆ ಗೊತ್ತೇ ಇರುತ್ತೆ. ಅದನ್ನು ಹೇರ್ ಹೆಲ್ತಿಗೆ ಹಾಗೆ ಸ್ಕಿನ್ ಹೆಲ್ತಿಗೆ ಅಂತ ಬಳಸ್ತಾರೆ. ಆದರೆ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಿಗೋ ಲಾಭಗಳು ತುಂಬಾ ಹೆಚ್ಚಿದೆ. ಅದನ್ನು ತಿಳ್ಕೊಳ್ಳೋಣ. ಹಾಗೆ ಜ್ಯೂಸ್ ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ನಾನೊಂದು ದೊಡ್ಡ ಅಲೋವೆರಾ ಲೀಫ್ನ ತೊಗೊಂಬಂದಿದ್ದೀನಿ. ಇದು ಸುಮಾರು ಒಂದು 650 ಗ್ರಾಮ್ ಇದೆ. ಇದನ್ನು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಬಿಟ್ಟು ಇದರೊಳಗಿನ ಜೆಲ್ಲಿ ತೆಗಿಬೇಕಾಗತ್ತೆ. ಹಾಗಾಗಿ ಇದನ್ನು ಒಂದು 4 ರಿಂದ 5 ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 8 ಪೀಸ್ಗಳನ್ನು ಕಟ್ ಮಾಡಿ ಥ್ರೋ ಮಾಡ್ಕೊಳ್ಳೋಣ. ಈ ಆಲೋವೆರಾ ಹೆಲ್ತ್ ಬೆನಿಫಿಟ್ಸಲ್ಲಿ ಮೊದಲಿಗೆ ಜನರಲ್ ಹೆಲ್ತ್ ಬಗ್ಗೆ ಹೇಳೋದಾದರೆ, ಆಲೋವೆರಾ ಜ್ಯೂಸ್ ನಮ್ಮ ಡೈಜೆಷನ್ನ ಸುಧಾರಿಸುತ್ತೆ. ಹಾಗೆ ಯಾರ್ಯಾರಿಗೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಹೊಟ್ಟೆ ಉಬ್ಬರ ಹಾಗೆ ಕಾನ್ಸ್ಟಿಪೇಷನ್ ಈ ಥರ ಸಮಸ್ಯೆಗಳಿರುತ್ತಲ್ವ, ಅವರಿಗೆ ಇದು ತುಂಬಾ ಒಳ್ಳೆಯದು. ಹೊಟ್ಟೆನ ಕ್ಲೀನ್ ಆಗಿಸುತ್ತೆ. ಹಾಗೆಯೇ ದೇಹದ ಒಳಗಿರುವಂತಹ ಟಾಕ್ಸಿನ್ ಕೂಡ ಹೊರಗಡೆ ಹೋಗುತ್ತೆ. ಹಾಗೆಯೇ ನಮ್ಮ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಇನ್ನು ಮುಖ್ಯವಾಗಿ ಬಹುತೇಕ ಜನ ಕೇಳೋ ಪ್ರಶ್ನೆ ಅಂದರೆ, ಈ ಆಲೋವೆರಾ ನಮ್ಮ ದೇಹದ ತೂಕನ ಕಡಿಮೆ ಮಾಡುತ್ತಾ ಅಂತ. ಹೌದು, ಆದರೆ ಸರಿಯಾದ ರೀತಿಯಲ್ಲಿ ಇದನ್ನು ಕುಡಿಯೋದ್ರಿಂದ ಖಂಡಿತ ಸಹಾಯ ಮಾಡುತ್ತೆ. ಅಲೋವೆರಾ ನಮ್ಮ ಮೆಟಾಬಾಲಿಸಮ್ನ ಫಾಸ್ಟ್ ಮಾಡುತ್ತೆ. ಅಂದರೆ ದೇಹದಲ್ಲಿರುವಂತಹ ಫ್ಯಾಟು ಬೇಗ ಬರ್ನ್ ಆಗೋ ಥರ ಸಹಾಯ ಮಾಡುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಆಲೋವೆರಾ ಜ್ಯೂಸ್ ಕುಡಿಯೋದ್ರಿಂದ ಅಪಟೈಟ್ ಕಂಟ್ರೋಲ್ ಆಗುತ್ತೆ. ಅಂದರೆ ಅತಿಯಾಗಿ ತಿನ್ನೋ ಅಭ್ಯಾಸ ಕೂಡ ಕಡಿಮೆ ಆಗುತ್ತಲ್ವ, ಆವಾಗ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆದರೆ ಖಂಡಿತ ಇದು ಒಂದು ಜ್ಯೂಸ್ ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ ಅಂತಲ್ಲ. ಇದ್ರ ಜೊತೆಗೆ ಸ್ವಲ್ಪ ಲೈಟಾಗಿ ಡಯಟು, ಎಕ್ಸಸೈಸು ಹಾಗೆ ವಾಕ್ ಎಲ್ಲ ಇದ್ದರೆ ಬೇಗನೆ ರಿಸಲ್ಟ್ ಕಾಣುತ್ತೆ. ಇನ್ನೊಂದು ಬಹುಮುಖ್ಯವಾದ ವಿಷಯ ಅಂದರೆ ಪೀರಿಯಡ್ಸ್ ಸಮಸ್ಯೆ. ಇತ್ತೀಚೆಗೆ ಹಲವಾರು ಮಹಿಳೆಯರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಪೀರಿಯಡ್ಸ್ ಲೇಟ್ ಆಗೋದು, ಸ್ಟೊಮಕ್ ಪೇನು, ಕ್ರ್ಯಾಂಪ್ಸು ಈ ಥರ ಪೀರಿಯಡ್ಸ್ ರಿಲೇಟೆಡ್ ತುಂಬಾ ಸಮಸ್ಯೆ ಇರುತ್ತೆ. ಅಂಥವ್ರಿಗೂ ಕೂಡ ಈ ಜ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಆಲೋವೆರಾ ಜ್ಯೂಸು ನಮ್ಮ ದೇಹದ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಈಗ ಜೆಲ್ಲಿನ ಪೂರ್ತಿಯಾಗಿ ತೆಗೆದಿದ್ದಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಲಿಕ್ಕೆ. ಇದ್ರ ಜೊತೆಗೆ ಒಂದು 2 ಇಂಚಷ್ಟು ಶುಂಠಿನ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ನನ್ನ ಫೇವ್ರೆಟ್ ಬ್ಲೆಂಡರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನ ಸೇರಿಸ್ಬಿಟ್ಟು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇದು ಜ್ಯೂಸ್ ಥರ ರೆಡಿ ಆಗಬೇಕು. ಆಲೋವೆರಾ ಜ್ಯೂಸು ನಮ್ಮ ಯೂಟ್ರಸ್ನ ಕ್ಲೀನ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ಪೀರಿಯಡ್ಸ್ ರೆಗ್ಯುಲರ್ ಆಗಲಿಕ್ಕೂ ಕೂಡ ಇದು ಒಂದು ನ್ಯಾಚುರಲ್ ರೆಮಿಡಿಯಾಗಿ ವರ್ಕ್ ಮಾಡುತ್ತೆ. PCOD, PCOS ಸಮಸ್ಯೆ ಇರೋವಂಥವ್ರಿಗೆ ದೇಹದ ತೂಕ ಹೆಚ್ಚಿರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಹಾಗೆ ಕೆಲವೊಬ್ಬರಿಗೆ ಮುಖದ ಮೇಲ್ಗಡೆ ಗುಳ್ಳೆ ಇರುತ್ತೆ. ಅಂಥವ್ರು ಎಲ್ರಿಗೂ ಕೂಡ ಇದು ತುಂಬಾ ಸಹಾಯಕಾರಿಯಾಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಪ್ರತಿದಿನ ಇದನ್ನು ಬಳಸಿ, ಆದರೆ ನಿಯಮಿತವಾಗಿ ಬಳಸಿ. ನಾನು ದೊಡ್ಡ ಲೀಫ್ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಬಳಕೆ ಮಾಡಿಕೊಂಡು ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಅಂತಹ ಜ್ಯೂಸನ್ನು ಚಿಕ್ಕ ಚಿಕ್ಕ ಗ್ಲಾಸ್ ಬಾಟಲ್ಗಳಿಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಒಂದು ಬಾಟಲ್ಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಸುಮಾರು ಒಂದು 1/4 ಲೋಟ ಆಗುವಷ್ಟು ಮಾತ್ರ ಒಂದೊಂದು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿಗೆ ಸೇರಿ ಇಬ್ಬರಿಗೆ 2 ದಿನಕ್ಕಾಗುವಷ್ಟು ಜ್ಯೂಸನ್ನು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಡೋದು ಕೂಡ ಒಳ್ಳೆಯದಲ್ಲ. ಆದಷ್ಟು 2 ರಿಂದ 3 ದಿನದೊಳಗಡೆ ಖಾಲಿ ಮಾಡಿ. ಬೇಕಂದರೆ ಲೀಫ್ನ ಸ್ಟೋರ್ ಮಾಡ್ಕೊಳ್ಳಿ, ಆದರೆ ಜ್ಯೂಸನ್ನ ಸ್ಟೋರ್ ಮಾಡೋದು ಬೇಡ. ಇದನ್ನು ಹೇಗೆ ಕುಡಿಬೇಕು ಅಂತ ಹೇಳೋದಾದರೆ, 1/4 ಲೋಟದಷ್ಟು ಮಾತ್ರ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಅಲೋವೆರಾ ಜ್ಯೂಸನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನಸು ಬೆಚ್ಚಗಿನ ನೀರನ್ನ ಸೇರಿಸ್ಕೊಂಡು ಕುಡಿಬೋದು. ಇದ್ರ ಜೊತೆ ಇನ್ನೂ ಸ್ವಲ್ಪ ಆ್ಯಡೆಡ್ ಬೆನಿಫಿಟ್ಸಿಗೋಸ್ಕರ ನಾನಿಲ್ಲಿ ನೆನೆಸಿಟ್ಕೊಂಡಿರೋಂತಹ ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಇದ್ರ ಜೊತೆ ನೀವು ನಿಂಬೆಹಣ್ಣಿನ ರಸ ಸೇರಿಸ್ಕೋಬೋದು. ಇದು ತುಂಬ ಟೇಸ್ಟ್ಲೆಸ್ ಆಗಿರುತ್ತೆ, ಏನೂ ಅನಿಸೋದಿಲ್ಲ, ಕುಡಿಬೋದು. ಇಲ್ಲ ಕುಡಿಲಿಕ್ಕೆ ಆಗಲ್ಲ ಅಂದರೆ ಬೇಕಿದ್ದಲ್ಲಿ ಸ್ವಲ್ಪ ಹನಿನ ಸೇರಿಸ್ಕೋಬೋದು. ಇದನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆದರೆ ಪ್ರೆಗ್ನೆಂಟ್ ಇರೋರು ಹಾಗೆಯೇ ಈಗಾಗಲೇ ಹೆಲ್ತ್ ಇಶ್ಯೂಸ್ ಇರೋವಂಥವ್ರು ಡಾಕ್ಟರ್ ಸಲಹೆ ಇಲ್ಲದೆ ಯಾವುದನ್ನು ಕೂಡ ಟ್ರೈ ಮಾಡಬೇಡಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.